ಬಂದಿತ್ತು ನಮ್ಮ ಅಣ್ಣ ಹಂಚ್ತಾ ಇರೋದು ಹಂಚ್ತಾ ಇಲ್ಲ ಗಾಯ್ಸ್ ಲಿಂಬೂಡ ಮಾಡಕ್ ಬಂದಿದೀವಿ ನೋಡಿ ಹೆಂಗ ಅರ್ಶನ ಹಚ್ಚಿದ್ದಾರೆ ಒಳ್ಳೆ ದೆವ್ವ ತರ ಕಾಣ್ತದೆ ಮುಖ ಯಾರಲ್ಲ ಅವಳು ಹುಡುಗಿ ದೆವ್ವ ತರ ಅವಳೆ ಒಂದ್ ಮಣ ಮೇಕಪ್ ಇದು ಭಾರ ಆಗ್ಬಿಟ್ಟಿತ್ತು ಮೈ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಪಾಯಸ ಹಾಕ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಪಾಯಸನೇ ಹಾಕಿಲ್ಲ ಫ್ರೆಂಡ್ಸ್ ಅಷ್ಟು ಊಟ ಆಯ್ತು ಈ ಊಟ ಆಗ್ಬಿಟ್ಟಿದೆ ನಾನು ಎರಡನೇ ಮಗಳು ಊಟ ಬಿಟ್ಟಿದ್ದು ನಾನೇ ಊಟ ಮಾಡಿದೆ ಮೊದಲನೇ ಮಗಳು ಊಟ ಬಿಟ್ಟಿದ್ದು ನಾನೇ ಮಾಡಿದೆ ಇನ್ನೊಂದ್ಸಲ ಊಟ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೊಟ್ಟೆ ಫುಲ್ ಆಗ್ಬಿಟ್ಟಿ ನಿಂದೇನು ಹೊಟ್ಟೆನಾ ತಣ್ಣಂಬಾಡಿ ಕಟ್ಟೆನಾ ಅವಾಗ ಡ್ರೆಸ್ ನೋಡಿ ಮುಖ ತೊಳ್ಕೊಂಡು ಸ್ವಲ್ಪ ವೈಟ್ ಕಾಣ್ತಿದ್ದೀನಿ ಅಲ್ವಾ ಓಕೆ ನಮಗೆ ಇನ್ನೂ ಖುಷಿ ಅದು ಡಬಲ್ ಖುಷಿ ನಮಗೆ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡ್ರಿ ಹೆಂಗ್ ಅಳ್ತಾ ಇದ್ದಾನೆ ಯಾಕೆ ಯಾಕೆ ಯಾವ ಇವೆಲ್ಲ ಜೋರಾಗಿ ಅಳ್ತಾ ಇದ್ದಾನೆ ಎಲ್ಲ ಡ್ಯಾನ್ಸ್ ಮಾಡಿ ನಮ್ಮ ಅಕ್ಕಂಗೆ ಊರಿಗೆ ಕಳಿಸ್ತಾ ಇದ್ದಾರೆ ಅಂತ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಯಾರು ಇವ್ರಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೆ ನೋಡಿ ನಾವೆಲ್ಲ ಊಟ ಮಾಡ್ತಾ ಇದೀವಿ ಮುಖ ಎಷ್ಟು ಕಪ್ಪಾಗ್ಬಿಟ್ಟಿದೆ ಅರ್ಶನಕ್ಕೆ ನೋಡಿ ಫ್ರೆಂಡ್ಸ್ ಹಪ್ಪಳನೇ ಹಾಕಿಲ್ಲ ನಮಗೆ ಅರಳಿ ಬಿಟ್ಟಿದೆ ಡಬ್ಬ ಅವನಿಗೆ ಗಿಫ್ಟ್ ತಗೋ ಇಡ್ಲಿ ಹಾಯ್ ನಮಸ್ಕಾರ ಕಂಡ್ರೆ ಎಲ್ಲರೂ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ತಂಗಿ ಕಸಿನ್ ಮದುವೆ ಇದೆ ಇವತ್ತು ಅರ್ಶನ ಶಾಸ್ತ್ರ ಇದೆ ಸೊ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇವರೆಲ್ಲ ನನ್ನ ತಂಗಿರು ವಿಡಿಯೋ ಮುಂದೆ ಹಚ್ಕೋತಾರೆ ಸೊ ಬೇಗ ಬೇಗ ರೆಡಿ ಆಗೋಣ ಅಲ್ಲಿ ಕಾಯ್ತಾ ಇದ್ದಾರಂತೆ ಬೇಗ ಹೋಗ್ಬೇಕು ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ನೋಡಿ ಫ್ರೆಂಡ್ಸ್ ಮುಖ ಎಲ್ಲ ಹೇಗಾಗಿದೆ ಮುಖಕ್ಕೆಲ್ಲ ವ್ಯಾಸ್ಲಿನ್ ಹಚ್ಕೊಂಡಿದ್ದೀನಲ್ಲ ಅದಕ್ಕೆ ಆಗ್ಬಿಟ್ಟಿದೆ ಈಗ ರೆಡಿ ಆಗೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನೋಡಿ ಮುಖ ತೊಳ್ಕೊಂಡು ಸ್ವಲ್ಪ ವೈಟ್ ಕಾಣ್ತಿದ್ದೀನಿ ಅಲ್ವಾ ಓಕೆ ಈಗ ರೆಡಿ ಆಗಬೇಕು ರೆಡಿ ಆಗಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡೋಣ ಹಾಯ್ ಗಾಯ್ಸ್ ನೋಡಿ ಫೈನಲಿ ರೆಡಿ ಆಗಿದ್ದೀನಿ ನನ್ನ ತಂಗಿ ಮನೆಗೆ ಹೋಗೋಕ್ಕೆ ತಂಗಿ ಮನೆಗೆ ಬಂದಿದ್ದೀವಿ ಇದು ನೋಡಿ ನಮ್ಮ ಅಮ್ಮನೇ ಮಾಡಿದಂತೆ ಪೂಜೆ ಸಖತ್ತಾಗಿ ಮಾಡಿದ್ದಾರೆ ನೋಡಿದ್ರೆ ಸಾಕು ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನಮಸ್ಕಾರ ಮಾಡ್ಕೊಂಡು ಈ ಕಡೆ ಬಂದೆ ಹಾಯ್ ಗಾಯ್ಸ್ ನೋಡಿ ನಾವೀಗ ಚಿಕ್ಕಪ್ಪನ ಮನೆಗೆ ಬಂದಿದ್ದೀವಿ ಇಲ್ಲಿ ಅರ್ಶನ ಶಾಸ್ತ್ರ ಜೋರಾಗಿ ನಡೀತಾ ಇದೆ ಆ ಡಿ ಜೆ ಸೌಂಡಿಗೆ ನಾನು ಮಾತಾಡೋದು ಏನೂ ಕೇಳ್ತಾ ಇಲ್ಲ ಅದಕ್ಕೆ ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಮಸ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಸಖತ್ತಾಗಿತ್ತು ಮಾತ್ರ ನನ್ನ ಇಬ್ಬರು ಮಕ್ಕಳಂತೂ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದು ಏನೇ ಹೇಳಿ ಗಾಯ್ಸ್ ಮಕ್ಕಳು ಏನು ಮಾಡಿದ್ರು ಚಂದ ನೋಡಿ ಇಲ್ಲಿ ಅವ್ರ ಖುಷಿ ನೋಡೋಕ್ಕೆ ನಮಗೆ ಇನ್ನೂ ಖುಷಿ ಅದು ಡಬಲ್ ಖುಷಿ ನಮಗೆ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನನ್ನ ದೊಡ್ಡ ಮಗಳಿಗಂತೂ ಫುಲ್ ಜೋಶ್ ಬಂದ್ಬಿಟ್ಟಿದೆ ಡ್ಯಾನ್ಸ್ ಹಾಕಿದ್ದಾರೆ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಫುಲ್ ಜೋಶಲ್ಲಿ ಮಾಡ್ತಾ ಇದ್ದಾರೆ ಸ್ಟೆಪ್ ನನ್ನ ಸಣ್ಣ ಮಗಳು ಕಾಲು ನೋಡಿ ನೋಡಿ ಕುಣಿತಾ ಇದ್ದಾಳೆ ಆಮೇಲೆ ನಗು ಬರ್ತಾ ಇದೆ ಗಾಯ್ಸ್ ನೋಡ್ರಿ ಹೆಂಗ್ ಅಳ್ತಾ ಇದ್ದಾನೆ ಯಾಕೆ ಯಾಕೆ ಯಾವ ಇವೆಲ್ಲ ಸಾಗರಕ್ಕೆ ಹೋಗೋದು
ಅವ್ರ ಅಕ್ಕ ಮದುವೆ ಆಗಿ ಹೋಗ್ತಾ ಇದ್ದಾನೆ ಅಂತ ಫೀಲಲ್ಲಿ ಜೋರಾಗಿ ಅಳ್ತಾ ಇದ್ದಾನೆ. ಎಲ್ಲ ಡ್ಯಾನ್ಸ್ ಮಾಡಿ ನಮ್ಮ ಅಕ್ಕಂಗೆ ಊರಿಗೆ ಕಳಿಸ್ತಾ ಇದ್ದಾರೆ ಅಂತ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಎಲ್ಲ ಡ್ಯಾನ್ಸ್ ಮಾಡ್ತಾನೆ ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದೀವಿ. ಆಗ್ತಿತ್ತು ಎಲ್ಲರೂ ಸೇರಿ ಫಂಕ್ಷನ್ ಚೆನ್ನಾಗಿ ಮಾಡ್ತಾ ಇರೋದು. ಸಂತೋಷ, ಬಹಳ ಸಂತೋಷ. ಸೊ ಫೈನಲಿ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು ಗಾಯ್ಸ್. ಎಲ್ಲ ಅರ್ಶಿನ ಕೊಡ್ತಾ ಇದ್ದಾರೆ ನೋಡಿ. ಅವ್ರೇನೇನೋ ಹಾಡು ಹೇಳ್ತಾ ಇದ್ದಾರೆ, ಅದಂತೂ ನಮಗೆ ಅರ್ಥ ಆಗಲ್ಲ. ಏನು ಅಂತ ನೋಡಿ ಕೇಳಿ ಒಂದು ಸ್ವಲ್ಪ, ನಿಮಗೆ ಅರ್ಥ ಆದರೆ ಹೇಳಿ ಓಕೆನಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನು ನಮ್ಮ ತಂಗಿರೆಲ್ಲ ಬಂದವ್ರಿಗೆಲ್ಲ ಉಡಿ ಕೊಟ್ವಿ. ಬಳೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ, ಬಳೆ ಉಡಿ ಎಲ್ಲ. ಅದು ಬಂದ ತಕ್ಷಣ ಎಲ್ರಿಗೂ ಕೊಡೋಕ್ಕಾಗುತ್ತೆ ಅಂತ ಉಡಿ ಎಲ್ಲ ಕೊಟ್ಟು ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಎಲ್ಲ ಹಚ್ಚಾದ್ಮೇಲೆ ನಾನು ಹೋಗಿ ಚೂರು ಅರ್ಶಿನ ಎಲ್ಲ ಹಚ್ಚಿ ನನ್ನ ತಂಗಿಗೆ ಚೆಂದ ಕಾಣ್ತಾ ಇದ್ಲು ಅವಳು. ಅರ್ಶಿನ ಎಲ್ಲ ಹಚ್ಚಿ ಆರತಿ ಎಲ್ಲ ಮಾಡಿದೆ. ನನ್ನ ತಂಗಿನೂ ಬಂದಿದ್ಲು, ಗ್ರೀನ್ ಕಲರ್ ಸೀರೆ ಉಟ್ಟಿದ್ದಾಳಲ್ಲ ಅವಳೇ ನನ್ನ ತಂಗಿ. ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ಯಾರು ಇವರೆಲ್ಲ? ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅರ್ಶಿನ ಎಲ್ಲ ಹಚ್ಚಾದ್ಮೇಲೆ ನನ್ನ ತಂಗಿಗೆ ಅರ್ಶಿನ ನೀರು ಹಾಕಿದ್ವಿ ಎಲ್ಲರೂ ಸೇರಿಕೊಂಡು. ಆಮೇಲೆ ಒಳಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಮತ್ತೆ ರೆಡಿ ಮಾಡಿದ್ವಿ. ಯಾಕಂದರೆ ಲಿಂಬೂಡ ಮಾಡೋದಿರುತ್ತೆ, ಮದುವೆಯಲ್ಲಿ ಗೊತ್ತಿರುತ್ತೆ ಲಿಂಬೂಡ ಮಾಡಬೇಕಿರುತ್ತೆ. ಅದಕ್ಕೆ ರೆಡಿ ಮಾಡಿ ಕರ್ಕೊಂಬಂದೆ. ನೋಡಿ ಫ್ರೆಂಡ್ಸ್, ಇದೇ ಲಿಂಬೂಡ ಅಂದರೆ. ಅದು ಎಲ್ಲದೂ ಥರ ಮಾಡಿ ಮಿಕ್ಸ್ ಮಾಡಿ, ಅದು ಏನೋ ಲಿಂಬೂಡ ಮಾಡಬೇಕಾದ್ರೆ ಯಾರು ಮದುವೆ ಆಗದಿರೋ ಹೆಣ್ಮಕ್ಳು ಮಕ್ಕಳು ಆಗಿರ್ಬೋದು ಯಾರು ಒಳಗೆ ಬರಬಾರ್ದು ಅಂತಾರೆ. ಅದು ಒಂದು ಪ್ರಸಾದ ಥರ ಮಾಡ್ತಾರೆ, ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಅದು ಎಷ್ಟು ತುಪ್ಪ ಅಂತೂ ಸಖತ್ತಾಗಿ ಇಳಿತಾ ಇರುತ್ತೆ ಅದರಲ್ಲಿ, ಅಷ್ಟು ಟೇಸ್ಟ್ ಇರುತ್ತೆ ಅದು ಲಿಂಬೂಡ. ಆಯ್ತು, ಆಮೇಲೆ ಹಾಯ್ ಗಾಯ್ಸ್, ಲಿಂಬೂಡ ಮಾಡಕ್ಕೆ ಬಂದಿದ್ದೀವಿ. ನೋಡಿ ಹೆಂಗೆ ಅರ್ಶಿನ ಹಚ್ಚಿದ್ದಾರೆ, ಒಳ್ಳೆ ದೆವ್ವ ಥರ ಕಾಣ್ತದೆ ಮುಖ. ಯಾರಲ್ಲ ಅವಳು ಹುಡುಗಿ? ದೇವ್ ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಮನೆಗೂ ಎಲ್ಲ ಒಳಗೆ ಬಂದು ಲಿಂಬೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ತಂಗಿನಲ್ಲಿ ಕೂರಿಸಿದ್ದಾರೆ, ಒಂದೊಂದು ತುತ್ತು ಕೊಡ್ತಾರೆ, ಇಷ್ಟಿಷ್ಟು ಕೊಡ್ತಾರೆ. ಅದು ಒಂದು ತುತ್ತು ತಿನ್ನೋಕೆ ಚಂದ, 2 ತುತ್ತು 3 ಒಟ್ಟು 5 ತುತ್ತು ಕೊಡ್ತಾರೆ. 5 ತುತ್ತು ತಿನ್ನೋಷ್ಟರಲ್ಲಿ ಸುಸ್ತೆದ್ದೋಗ್ತೀವಿ ನಾವು, ಅಷ್ಟು ಕೊಡ್ತಾರೆ. ಬಟ್ ಇದು ನಾವೆಲ್ಲ ನಮಗೆಲ್ಲ ಕೊಟ್ಟರು ಒಂದೊಂದು, ಹುಡುಗಿ ಕೊಟ್ಟು ನಮಗೆಲ್ಲ ಒಂದೊಂದು, ಕೂತವ್ರಿಗೆಲ್ಲ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ತುಪ್ಪ, ಸಕ್ಕರೆ, ಇದು ಬೆಲ್ಲ, ಸಕ್ಕರೆ ಹಾಕಲ್ಲ ಇದಕ್ಕೆ, ಬೆಲ್ಲ ಎಲ್ಲನೂ ಸಖತ್ತಾಗಿತ್ತು ಅದು. ಇದು ಲಿಂಬೂಡ ಎಲ್ಲರಿಗೂ ಕೊಡ್ತಾರೆ. ಮತ್ತು ಇದು ಬಿಡಂಗಿಲ್ಲ ಅಂತೆ ಮತ್ತು ಉಳಿಯಂಗಿಲ್ಲ ಅಂತೆ, ಎಲ್ಲ ಖಾಲಿ ಮಾಡ್ಬೇಕಂತೆ, ಆವಾಗ ಒಳ್ಳೇದಂತೆ. ನೋಡಿ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಮುಖ ಎಷ್ಟು ಕಪ್ಪಾಗ್ಬಿಟ್ಟಿದೆ ಅರ್ಶಿನಕ್ಕೆ. ನೋಡಿ ಫ್ರೆಂಡ್ಸ್, ಹಪ್ಪಳನೇ ಹಾಕಿಲ್ಲ ನಮಗೆ. ಯಾವ ಇವೆಲ್ಲ? ಅಲ್ಲಿ ಎಲ್ಲ ಹೆಂಗ್ ಊಟ ಮಾಡ್ತಾ ಇದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಊಟ ಎಲ್ಲ ಬಡಿಸಿ. ಏನ್ ಮಗಳೇ ಫ್ರೆಂಡ್ಸ್, ಇವತ್ತು 3 ಟೈಮ್ ಊಟ ಆಗ್ಬಿಟ್ಟಿದೆ. ನಾನು 2ನೇ ಮಗಳು ಊಟ ಬಿಟ್ಟಿದ್ದು ನಾನೇ ಊಟ ಮಾಡಿದೆ, ಮೊದಲನೇ ಮಗಳು ಊಟ ಬಿಟ್ಟಿದ್ದು ನಾನೇ ಮಾಡಿದೆ. ಇನ್ನೊಂದ್ಸಲ ಊಟ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಹೊಟ್ಟೆ ಫುಲ್ ಆಗ್ಬಿಟ್ಟು. ನಿಂದೇನು ಹೊಟ್ಟೆನಾ ತಣ್ಣಂಬಾಡಿ ಕಟ್ಟೆನಾ? ಅವಾಗ ಡ್ರೆಸ್ ಬಿಚ್ ಮಲ್ಗಣ ಅನಿಸ್ತಿದೆ, ಅಷ್ಟು ಇದು ಭಾರ ಆಗ್ಬಿಟ್ಟಿತ್ತು ಮೈ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಪಾಯಸ ಹಾಕ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಪಾಯಸನೇ ಹಾಕಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಊಟ ಆಯ್ತು. ಈಗ ನನ್ ಪಾಯಸ ಕುಡಿಬೇಕು ಅಂತ ನೋಡಿ ಫ್ರೆಂಡ್ಸ್, ಈಗ ಪಾಯಸ ಹಾಕ್ತಾ ಇದ್ದೀನಿ. ಸಾಕ್ಬಿಡು ಡಬ್ರಿನ ಸುರುಬಿಟ್ಟಿ.
ಪಾಯಸ ನೋಡಿ ಚೆನ್ನಾಗಿದೆ. ಊಟ ಆದ್ಮೇಲೆ ಹಾಯ್ ಫ್ರೆಂಡ್ಸ್, ನೋಡಿ ಕಾಜು ಬರ್ಫಿ ತಂದಿದ್ದಾರೆ ನಮ್ಮಣ್ಣ. ಸೊ ನಮ್ಮ ಮದುಮಗಳಿಗೆ ತಿನ್ಸೋಣ ಅಂತ ಒಂದು ಹೀಗೆ ಖುಷಿ ಖುಷಿಯಿಂದ ಇವ್ರ ಜೀವನ ಸಿಹಿಯಾಗಿರ್ಲಿ ಅನ್ನೋದೇ ಆಸೆ ನಮ್ದು. ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಚೆನ್ನಾಗಿದೆ, ಸೂಪರ್ ಇದೆ. ಬನ್ನಿ ಎಲ್ರಿಗೂ ಕೊಡೋಣ. ಬರ್ರ 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 ಬರ್ರ. ಫ್ರೆಂಡ್ಸ್, ಕಾಜು ಬರ್ಫಿ ಕೊಡ್ತಾ ಇದೀವಿ ಎಲ್ರಿಗೂ. ನನ್ನ ತಂಗಿ ಮದುವೆ ಫಸ್ಟ್ ಹೊರಗಡೆ ಕೊಟ್ಬರೋಣ ಬನ್ನಿ. ಬೇಡ ಒಳಗಿಂದ ಹೊರಗಡೆ ಹೋಗೋಣ. ನನ್ನ ತಂಗಿ ಮದುವೆ ಖುಷಿಗೆ ಕಾಜು ಬರ್ಫಿ ಹಂಚ್ತಾ ಇದ್ದೀನಿ ಎಲ್ಲರಿಗೂ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು 900 ರೂಪಾಯಿನೋ 1000 ರೂಪಾಯಿ KG. ಇದು ಸಖತ್ತಾಗಿರುತ್ತೆ ಮಾತ್ರ ಕಾಜು ಬರ್ಫಿ. ನನಗಂತೂ ತುಂಬಾ ಇಷ್ಟ. ನಾನು ಏನೇ ಒಂದು ಫಂಕ್ಷನ್ ಅಮ್ಮನ ಮನೆ ಅಪ್ಪನ ಮನೆಗೆ ಹೋದಾಗ ಏನು ಫಂಕ್ಷನ್ ಇದ್ದರೂ ಫಸ್ಟು ನಾನು ಹೇಳೋದೇ ಕಾಜು ಬರ್ಫಿ ಕೊಡಿಸಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಅದು ಗೋಡಂಬಿಯಲ್ಲೇ ಮಾಡಿರ್ತಾರಲ್ವ, ಸಖತ್ತಾಗಿರುತ್ತೆ. ಖುಷಿ ಎಲ್ಲ ನಾನು ಉಳಿದಿದ್ದೆಲ್ಲ ಅವ್ನಿಗೆ ಕೊಡ್ತೀನಿ. ಕೊಟ್ಟಾದ್ಮೇಲೆ ಒಂದೊಂದು ಪೀಸೇ ಬೇಡ ಬೇಡ ಸಾಕು ಅಂತಿದ್ರಲ್ಲ, ಫುಲ್ ಖುಷಿ ಆಗ್ಬಿಟ್ಟಾರ ನಮ್ಮ. ಅವನೇ ವಿಡಿಯೋ ಮಾಡ್ತಾ ಇರೋದು. ಭ್ರಮೆ. ನನ್ನ ತಮ್ಮನಿಗೂ ಕಾಜು ಬರ್ಫಿ ಅಂದ್ರೆ ತುಂಬ ಇಷ್ಟ. ಅವನೇನು ಮಾಡ್ತಿದ್ದಾನೆ, ನನಗೆ ಕೊಡು ಎಲ್ಲ ಅಂದ. ಎಲ್ಲರಿಗೂ ಕೊಟ್ಟು ಉಳಿದಿದ್ದೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇವನೇ ಇದು ಸ್ವೀಟ್ ತಂದಿತ್ತು ನಮ್ಮ ಅಣ್ಣ. ಹಂಚ್ತಾ ಇರೋದು ನಾನು ಪಾಪ ಅವನಿಗೆ ಕೊಂತೀನಿ. ಈಗ ಗೊತ್ತಾಯ್ತು. ಕಾಜು 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 ಬರ್ಫಿ. ಇವರು ನಮ್ಮ ಅಪ್ಪ, ಇವರು ನಮ್ಮ ಅಕ್ಕ, ಅಪ್ಪ ಮತ್ತೆ ಯಾರಿಗೆ ಸಿಕ್ಕಿಲ್ಲ. ಕಾಜು ಬರ್ಫಿ ಖಾವೈನಿ ಚಂದ. ಅಕ್ಕ ಮದ್ವೆಗೆ ಹೋಗ್ತಾಳೆ ಅಂತ ಆಡ್ತಾ ಇದ್ದ. ಈಗ ಸ್ವೀಟ್ ಕೊಟ್ಟ ತಕ್ಷಣ ಮುಖ ಅರಳಿ ಬಿಟ್ಟಿದೆ. ಖಾಲಿ ಮಾಡಿದ್ದೀನಿ ಡಬ್ಬ, ಅವನಿಗೆ ಗಿಫ್ಟ್ ತಗೋ. ಇಡ್ಲಿ ಸೊ ಗಾಯ್ಸ್, ಫೈನಲಿ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಉಳ್ಕೊಳ್ಳೋಣ ಮಾಡಿದ್ವಿ. ನನ್ನ ಮಗಳು ಕಿರಿಕಿರಿ ಮಾಡ್ತಾಳೆ, ಬಟ್ಟೆ ಎಲ್ಲ ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ. ಅಮ್ಮನ ಮನೆಗೆ ಬಂದ್ವಿ. ಮುಖ ನೋಡಿ ಗಾಯ್ಸ್ ಹೆಂಗಾಗ್ಬಿಟ್ಟಿದೆ, ಅರ್ಶಿನ ಹಚ್ಕೊಂಡು ಮುಖ ಎಲ್ಲ ಗ್ಲೋ ಬಂದಿದೆ ನಾವು. ಓಕೆ, ಇದಾಗಿತ್ತು ಇವತ್ತಿನ ಹಲ್ದಿ ಶಾಸ್ತ್ರದ ಲಾಗ್. ಇನ್ನೂ ಮದುವೆ ಲಾಗ್ ಎಲ್ಲ ಇದೆ. ಇನ್ನೂ ಹೆಚ್ಚು ವಿಡಿಯೋ ಹೋಗ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಟ್ಟಿದ ನೆಕ್ಸ್ಟ್ ಲಾಗ್. ಬಾ.